ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಾಕಿ ಬಿಲ್ ಕೊಡಿ ಅಂತ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅದೆಲ್ಲ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮನ್ನ ಭೇಟಿ ಮಾಡಿದ್ದಾರೆ, ನಾವು ಕೊಡ್ತಾ ಇದ್ದೀವಿ, ಎಷ್ಟೆಷ್ಟು ದುಡ್ಡು ಬರುತ್ತೋ ಅಷ್ಟು ಕೊಡ್ತಿದ್ದೇವೆ, ಬಿಜೆಪಿ ಸರ್ಕಾರದ ಬಿಲ್ ಕೂಡ ಮುಗಿಸಿದ್ದೇವೆ, ಇಷ್ಟ ಬಂದಂಗೆ ಹಣ ಇಲ್ದಿದ್ರು ಕೆಲಸ ಕೊಟ್ಟಿದ್ರು ಅದನ್ನೆಲ್ಲ ನಾವು ಮುಗಿಸಿದೀವಿ ಅನ್ನೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವೆಲ್ಲ ರಾಜಕೀಯ ಮಾಡ್ತಾವ್ರು ನಡಿಯಪ್ಪ ಅವರು. ಯಾರು ನಾವು ಭೇಟಿ ಮಾಡಿದರೆ ನಾವು ಕೊಡ್ತಾ ಇದೀವಿ. ನಮ್ಮ ಕೈಯಲ್ಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ ಅಷ್ಟು ದುಡ್ಡು ನಾವು ಕೊಡ್ತಾ ಇರ್ತೀವಿ. ಹಂಗಂತ ಒಂದೇ ಸತಿ ಮೊದಲೆಲ್ಲ ಇಲ್ಲದೆ ಹೋದ್ ಬಿಟ್ಟೆಲ್ಲ ಬಿಜೆಪಿ ಬಿಲ್ಲೆಲ್ಲ ಈಗೆಲ್ಲ ನಾವು ಮುಗಿಸಿದೀವಿ. ಬಿಜೆಪಿ ಸರ್ಕಾರದಲ್ಲಿ ಇಷ್ಟ ಬಂದಂಗೆ ಕೆಲಸಗಳೆಲ್ಲ ಕೊಟ್ಬಿಟ್ಟಿದ್ರು, ಹಣ ಇಲ್ಲದೆ ಹೋದ್ರು ಕೆಲಸಗಳೆಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಅವ್ರಿಗೆ ನಾವೆಷ್ಟೋ ಮುಗಿಸಿದೀವಿ. ಅದಕ್ಕೆ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನನ್ನ ಹತ್ರ. ಅವೆಲ್ಲ ರಾಜಕೀಯ ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ವಿಪಕ್ಷಗಳ ಆರೋಪ ಏನೇ ಇರಬಹುದು, ಸರ್ಕಾರ ಈ ಗುತ್ತಿಗೆದಾರರು ಪತ್ರ ಬರೆದಿರೋಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಹೌದಾ ಇಷ್ಟು ಕ್ಲಿಯರ್ ಮಾಡ್ತಾ ಇರೋದು ಹೌದಾ? ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ ಅವ್ರು ಯಾವಾಗ ಬಂದಿದ್ದಾರೋ ಅವಾಗೆಲ್ಲ ನಾವು ಕ್ಲಿಯರ್ ಮಾಡಿದೀವಿ, ಬಿಜೆಪಿ ಕಾಲದ ಬಿಲ್ ಅನ್ನ ಕೂಡ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನ, ಚೈತ್ರ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವಿನ ಬಗ್ಗೆ ಮತ್ತು ಬಿಲ್ ಬಾಕಿ ಉಳಿಸಿಕೊಂಡಿರೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರಂತೂ ನಿಜಕ್ಕೂ ಸಮಾಧಾನವಾಗಿಲ್ಲ. ಚುನಾವಣೆಗಿಂತ ಮುಂಚಿತವಾಗಿ ಗುತ್ತಿಗೆದಾರರನ್ನ ಒಂದು ರೀತಿಯಲ್ಲಿ ದೇವರ ರೀತಿಯಲ್ಲಿ ಕಾಂಗ್ರೆಸ್ ಭಾವಿಸಿತ್ತು. ಆದರೆ ಈಗ ಗುತ್ತಿಗೆದಾರರ ಪರಿಸ್ಥಿತಿ ಒಂದು ರೀತಿಯಲ್ಲಿ ಕಬ್ಬಿನ ಜಲ್ಲೆಯ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಪತ್ರ ಬರೆತಿರೋದು ಇದು ಮೊದಲನೇದಲ್ಲ, ಮತ್ತು ಬಾಕಿ ಹಣವನ್ನ ಪಾವತಿ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಿರೋದು ಕೂಡ ಇದು ಮೊದಲನೇದಲ್ಲ. ಕಳೆದ 4-5 ಬಾರಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರಲಾಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೂ ಕೂಡ ಗಮನಕ್ಕೆ ತರುವಂತಹ ಒಂದಷ್ಟು ಪ್ರಯತ್ನಗಳನ್ನ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮಾಡ್ತಾ ಇದೆ. ಅಂದ್ರೆ ಕೇವಲ ಒಂದೆರಡು ಆರೋಪಗಳು ಮಾತ್ರವಲ್ಲ, ಬಾಕಿ ಹಣವನ್ನ ಪಾವತಿ ಅನ್ನುವಂತಹ ಬೇಡಿಕೆ ಮಾತ್ರವಲ್ಲ, ಸುಮಾರು 5 ಅಂಶಗಳನ್ನ ಮುಂದೆ ಇಟ್ಟುಕೊಂಡು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ಸುದೀರ್ಘವಾದಂತಹ ಪತ್ರವನ್ನು ಬರೆದಿದೆ. ಆ ಪತ್ರದಲ್ಲಿ ಕಳೆದ ಸರ್ಕಾರಕ್ಕಿಂತ ಈ ಬಾರಿಯ ಸರ್ಕಾರದಲ್ಲಿ ಕಮಿಷನ್ ದಂಧೆ ದುಪ್ಪಟ್ಟಾಗಿದೆ, ಕಮಿಷನ್ನ ಪ್ರಮಾಣ ಕೂಡ ದುಪ್ಪಟ್ಟಾಗಿದೆ ಅನ್ನುವಂತಹ ಪ್ರಮುಖವಾದಂತಹ ಅಂಶವನ್ನ ಉಲ್ಲೇಖವನ್ನ ಮಾಡಲಾಗಿದೆ. ಇದರ ಜೊತೆಗೆ ಯಾರೆಲ್ಲ ಗುತ್ತಿಗೆದಾರರು ಕಾಂಟ್ರಾಕ್ಟ್ಗೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಹೊರಡ್ತಾರೆ ಅವರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಕೇವಲ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ, ಯಾರು ಸಚಿವರ ಜೊತೆ ಇರ್ತಾರೆ ಅಂತವರ ಹಿಂಬಾಲಕರಿಗೆ ಗುತ್ತಿಗೆಗಳನ್ನ ಕೊಡಲಾಗ್ತಾ ಇದೆ. ಅವರು ನಮಗೆ ಟೆಂಡರ್ನ ಮರುಹಂಚಿಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಈ ರೀತಿ ಟೆಂಡರ್ ಅನ್ನೇ ಮಾರಿಕೊಳ್ಳುವಂತಹ ಕೆಲಸವನ್ನ ಕಾರ್ಯಕರ್ತರು ಗುತ್ತಿಗೆದಾರರ ಜೊತೆಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಲಾಗಿದೆ. ಜೊತೆಗೆ 8 ಇಲಾಖೆಗಳಲ್ಲಿ ಈ ರೀತಿ ಹಣ ಬಿಡುಗಡೆ ಆಗುವಂತದ್ದು ಬಾಕಿ ಇದೆ. ಪ್ರತಿ ಬಾರಿ ಸಭೆಗಳನ್ನ ನಡೆಸುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ, ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಸಭೆ ಮುಗಿದ ಬಳಿಕ ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಆಗ್ತಿಲ್ಲ ಅನ್ನುವಂಥದ್ದು ಗುತ್ತಿಗೆದಾರರ ಮುಖ್ಯವಾದಂತಹ ಆಕ್ಷೇಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫಾರ್ಮುಲಾವನ್ನ ಸಚಿವರೇ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವರಿಗೆ ಯಾರು ಬೇಕೋ ಅಂತವರಿಗೆ LOCಯ ಹೆಸರಿನಲ್ಲಿ, ಅವರದೇ ಫಾರ್ಮುಲಾದ ಹೆಸರಿನಲ್ಲಿ ಜ್ಯೇಷ್ಠತೆಯನ್ನು ಕೂಡ ಕಾಪಾಡಿಕೊಳ್ಳದೆ ಅವರಿಗೆ ಇಷ್ಟ ಬಂದಂತವರಿಗೆ ಹಣವನ್ನ ಬಾಕಿ ಪಾವತಿಯನ್ನ ಮಾಡುವಂತ ಕೆಲಸವನ್ನ ಸರ್ಕಾರದ ಸಚಿವರು ಮಾಡ್ತಿದ್ದಾರೆ. ಹೀಗಾಗಿ ನಮಗೆ ಈ ಸರ್ಕಾರದಿಂದ ಯಾವ ರೀತಿಯ ಪ್ರಯೋಜನ ಕೂಡ ಆಗ್ತಿಲ್ಲ ಅನ್ನುವಂತ ಅಸಮಾಧಾನವನ್ನ ಗುತ್ತಿಗೆದಾರರ ಸಂಘ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತಹ ಸ್ಪಷ್ಟನೆ ಬೇರೆ ಇದೇ ರೀತಿಯಲ್ಲಿದೆ. ಗುತ್ತಿಗೆದಾರರು ರಾಜಕೀಯ ಮಾಡ್ತಿದ್ದಾರೆ ಎನ್ನುವಂತಹ ಪ್ರತ್ಯಾರೋಪವನ್ನ ಇದೀಗ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಾಗಿದ್ರೆ ಚುನಾವಣೆಗಿಂತ ಮುಂಚಿತವಾಗಿ ಇದೇ ಗುತ್ತಿಗೆದಾರನ ಬಳಸಿಕೊಂಡು ಬಿಜೆಪಿಯ ವಿರುದ್ಧ ಆರೋಪ ಮಾಡಿದಾಗ ಅವತ್ತು ಕೂಡ ಕಾಂಗ್ರೆಸ್ ರಾಜಕೀಯ ಮಾಡಿತ್ತಾ? ಈ ರೀತಿಯ ಪ್ರಶ್ನೆ ಸಹಜವಾಗಿ ಮೇಲೇಳುತ್ತೆ. ಇದೀಗ ಗುತ್ತಿಗೆದಾರರ ಬಾಕಿ ಹಣವನ್ನ ಪಾವತಿ ಮಾಡುವಂತಹ ವಿಚಾರದಲ್ಲಿ ಸ್ಪಷ್ಟವಾದಂತಹ ಉತ್ತರ ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಸಮಾಧಾನ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಅನ್ನುವಂತಹ ಆಗ್ರಹವನ್ನು ಕೂಡ ಇದೀಗ ಗುತ್ತಿಗೆದಾರರು ಮಾಡ್ತಿದ್ದಾರೆ. ನೇರವಾಗಿ ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನು ಬರೆದಿರೋದ್ರಿಂದಾಗಿ ಒಂದೊಂದು ಇಲಾಖೆಯಲ್ಲಿ ಕನಿಷ್ಠ 8ರಿಂದ 10 ಸಾವಿರ ಕೋಟಿಯಷ್ಟು ಬಾಕಿಯನ್ನು ಉಳಿಸಿಕೊಳ್ಳಲಾಗಿದೆ. ಅದು ಹಿಂದಿನ ಬಿಜೆಪಿ ಸರ್ಕಾರದ್ದೇ ಇರಬಹುದು ಅಥವಾ ಈಗಿನ ಕಾಂಗ್ರೆಸ್ ಸರ್ಕಾರದ್ದೇ ಇರಬಹುದು. ಸರ್ಕಾರ ಈಗ ತನ್ನ ಜವಾಬ್ದಾರಿಯನ್ನ ವ್ಯಕ್ತಪಡಿಸಬೇಕಾಗಿದ್ದು ಮತ್ತು ಬಾಕಿ ಹಣವನ್ನ ಪಾವತಿ ಮಾಡಬೇಕಾಗಿದ್ದದ್ದು ತಕ್ಷಣಕ್ಕೆ ಆಗಬೇಕು ಅನ್ನುವಂಥದ್ದು ಗುತ್ತಿಗೆದಾರರ ಆಗ್ರಹ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.